IPL 2025 ಹೊಸ ಶೆಡ್ಯೂಲ್ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಎಕ್ಸಾಕ್ಟ್ಲಿ ಇಷ್ಟಕ್ಕೆ IPL 2025 ರೀಸ್ಟಾರ್ಟ್ ಆಗೋದು ಯಾವಾಗ ಈಗ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನೋ ಸೊ ಈ ಒಂದು ಅಪ್ಡೇಟ್ ಬಗ್ಗೆ ಗೊತ್ತಾದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದು ಕ್ಲಾರಿಟಿ ಬರುತ್ತೆ ಮತ್ತು ಈ ಒಂದು ಅಪ್ಡೇಟ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಅಂತ ಒಂದು ಅಪ್ಡೇಟ್ ಅಂತ ಇದ್ದೀನಿ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ IPL ಬಗ್ಗೆ ಪ್ರತಿಯೊಂದು ಅಪ್ಡೇಟು ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿನ್ನೆ ನಮ್ಮ BCCI ದವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ IPL 2025 ಸಸ್ಪೆಂಡೆಡ್ ಅಂತೇಳಿ ಮತ್ತು ಕೇವಲ ಒಂದೇ ಒಂದು ವಾರ ಆದ್ಮೇಲೆ ನಾವು ಮತ್ತೆ ಈ IPL 2025 ರೀಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಆ ಒಂದು ಪ್ರೆಸ್ ನೋಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ಕ್ವಶನ್, ಸೊ ಯಾರೆಲ್ಲ IPL ಫ್ಯಾನ್ಸ್ ಈ IPL 2025 ಮತ್ತೆ ಈ ಒಂದು ವಾರ ಆದ್ಮೇಲೆ ರೀಸ್ಟಾರ್ಟ್ ಆಗುತ್ತೆ ಅಂತೇಳಿ ಯಾರೆಲ್ಲ ಬಿಲೀವ್ ಮಾಡ್ತಿದ್ದೀರಾ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ. ಸೊ ಆಕ್ಚುಲಿ ರಿಯಾಲಿಟಿ ಏನಪ್ಪಾ ಅಂದ್ರೆ ಹೌದು ನಮ್ಮ BCCI ದವರು ಆ ಒಂದು ಪ್ರೆಸ್ ನೋಟ್ ನಲ್ಲಿ ಸೊ ಈ IPL 2025 ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಕೇವಲ ಒಂದು ವಾರ ಆದ್ಮೇಲೆ ಅಂತೇಳಿ. ಆದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ನಮ್ಮ BCCI ದವರು ಆ ಒಂದು ಪ್ರೆಸ್ ನೋಟ್ ಅಲ್ಲಿ ಯಾವುದೇ ರೀತಿಯಾದ ಒಂದು ವಾರ ಆದ್ಮೇಲೆ ಅಂತ ಹೇಳಿದ್ರೆ ಅಲ್ಲಿ ಮೇ 17 ಅಥವಾ ಮೇ 18 ಅಥವಾ ಮೇ 19 ಈ ಡೇಟ್ ನ ಮೆನ್ಷನ್ ಮಾಡಲ್ಲ. ಅವರು ಹೇಳಿದ ಪ್ರಕಾರ ನಾವು ಈ ಒಂದು ವಾರ ಆದ್ಮೇಲೆ ಎಲ್ಲಾ ನೋಡಿಕೊಂಡು ಸೊ ಒಂದು ವಾರ ಆದ್ಮೇಲೆ ನಾವು ರೀಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ವಿಚ್ ಮೀನ್ಸ್ ಇದರ ಅರ್ಥ ಸೊ ಎಲ್ಲಾ ನೋಡಿಕೊಂಡು ಅಂತ ಹೇಳಿದ್ರೆ ಇನ್ನು ಕ್ಲಾರಿಟಿ ಗೊತ್ತಿಲ್ಲ ನಮ್ಮ BCCI ದವರು ಒಂದು ವಾರ ಆದ್ಮೇಲೆ ರೀಸ್ಟಾರ್ಟ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ಸೊ ನನ್ನ ವ್ಯೂನ ಪ್ರಕಾರ ಈ IPL 2025 ರೀಸ್ಟಾರ್ಟ್ ಆಗೋದು ಒಂದು ವಾರ ಆದ್ಮೇಲೆ ಅಲ್ಲ, ಸೊ ಡೆಫಿನೆಟ್ ಆಗಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಈ IPL 2025 ರೀಸ್ಟಾರ್ಟ್ ಆಗುತ್ತೆ. ಹೌದು ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಶಾಕ್ ಆಗಿರಬಹುದು, ಆದ್ರೆ ಇದೇ ರಿಯಾಲಿಟಿ. ಸೊ ಹಾಗಾದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಕ್ವಶನ್ ಆಗಿ ಕೇಳ್ತಿರಬಹುದು, ಸೊ ಸೆಪ್ಟೆಂಬರ್ ಮಂತ್ ಅಲ್ಲಿ ರೀಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಸೊ ಯಾವ ರೀಸನ್ ಮೇಲೆ ಹೇಳ್ತೀರಾ ಸೆಪ್ಟೆಂಬರ್ ಮಂತ್ ಅಲ್ಲಿ ರೀಸ್ಟಾರ್ಟ್ ಆಗುತ್ತಿದೆ ಈ ಒಂದು ಕ್ವಶನ್ ಆಗಿ ಕೇಳ್ತಿರಬಹುದು. ಸೊ ಇದಕ್ಕೆ ಒಂದು ಬಿಗ್ ಕ್ಲಾರಿಟಿ ಕೊಡ್ತೀನಿ. ಏನಪ್ಪಾ ಅಂದ್ರೆ ಶಾಕಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸೊ ಒಂದು ವಾರ ಅಂತ ಹೇಳಿದ್ರಪ್ಪ ಅಂದ್ರೆ ಎಲ್ಲಾ ಪ್ಲೇಯರ್ಸ್ ತಮ್ಮ ಟೀಮ್ ಅಲ್ಲಿ ಇರಬೇಕಾಗಿತ್ತು, ಆದ್ರೆ ಇಲ್ಲ. ಸೊ ಏನಪ್ಪಾ ಅಂದ್ರೆ ಸೊ CSK ಟೀಮ್ ಇಂದ ರವೀಂದ್ರ ಜಡೇಜಾ ಮತ್ತು ಉರ್ವಿಲ್ ಪಾಟೀಲ್ ತಮ್ಮ ಮನೆಗೆ ನಿನ್ನೆ ರಿಟರ್ನ್ ಆಗಿದ್ದಾರೆ. ಮೆಜಾರಿಟಿ ಆಫ್ ದಿ ಪ್ಲೇಯರ್ಸ್ ತಮ್ಮ ಮನೆಗೆ ರಿಟರ್ನ್ ಆಗಿದ್ದಾರೆ. ಸೊ ಇಲ್ಲ ಗುರು ಅವರು ಲೋಕಲ್ ಪ್ಲೇಯರ್ಸ್ ಮತ್ತೆ ಒಂದು ವಾರ ಆದ್ಮೇಲೆ ರಿಟರ್ನ್ ಆಗಬಹುದು ಅಂತೇಳಿ ಈ ಒಂದು ಕ್ವಶನ್ ಕೇಳ್ತಿರ್ಬೋದು. ಆದ್ರೆ ಒಂದು ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಸೊ ಮೆಜಾರಿಟಿ ಆಫ್ ದಿ ಫಾರಿನ್ ಪ್ಲೇಯರ್ಸ್ ನಿನ್ನೆ ತಮ್ಮ ಮನೆಗೆ ರಿಟರ್ನ್ ಆಗಿದ್ದಾರೆ ಮತ್ತು ಇವತ್ತು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಫಾರಿನ್ ಪ್ಲೇಯರ್ಸ್ ತಮ್ಮ ಕಂಟ್ರಿಗೆ ರಿಟರ್ನ್ ಆಗ್ತಾ ಇದ್ದಾರೆ. ಸೊ ನಮ್ಮ BCCI ದವರು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಎಲ್ಲಾ ಫಾರಿನ್ ಪ್ಲೇಯರ್ಸ್ ಸೇಫ್ ಆಗಿರ್ಬೇಕಂತೇಳಿ ಒಂದು ಸ್ಪೆಷಲ್ ಫ್ಲೈಟ್ ನ ಬುಕ್ ಮಾಡಿದರೆ ಆ ಒಂದು ಫ್ಲೈಟ್ ಅಲ್ಲಿ ಎಲ್ಲಾ ಫಾರಿನ್ ಪ್ಲೇಯರ್ಸ್ ಇವತ್ತು ಹೋಗ್ತಾ ಇದ್ದಾರೆ. ಸೊ ಒಂದು ವಾರ IPL 2025 ಇಟ್ಟುಕೊಂಡು ಸೊ ಈ ಟೈಮಲ್ಲಿ ಯಾಕೆ ಫಾರಿನ್ ಪ್ಲೇಯರ್ಸ್ ತಮ್ಮ ದೇಶಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ಸೊ IPL 2025 ಕೇವಲ ಒಂದೇ ಒಂದು ವಾರ ಆದ್ಮೇಲೆ ರೀಸ್ಟಾರ್ಟ್ ಆಗಲ್ಲ, ಡೆಫಿನೆಟ್ ಆಗಿ ಟೈಮ್ ತಗೊಳುತ್ತೆ. ಬಟ್ ನನ್ನ ಪರ್ಸನಲ್ ವಿನ ಪ್ರಕಾರ ಈ IPL 2025 ರೀಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಮಂತ್ ಅಲ್ಲಿ. ಸೊ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದು ಕ್ಲಾರಿಟಿ ಬಂದಿರುತ್ತೆ. ಸೊ ಈ ಒಂದು ಕ್ಲಾರಿಟಿ ಒಂದು ಸೈಡ್ ಇಡವ. ಈಗ ನಮ್ಮ BCCI ದವರು ಒಂದು ವಾರ ಅಂತ ಹೇಳಿದರೆ ಸೊ ಈಗ ನಮ್ಮ BCCI ಅವರ ಪ್ರಕಾರ ಹೋಗೋಣ. ಒಂದು ವಾರ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇಲ್ಲಿ ನಮ್ಮ BCCI ದವರು ಎಷ್ಟು ಪವರ್ಫುಲ್ ಅದು ಪ್ರತಿಯೊಬ್ಬರಿಗೆ ಗೊತ್ತಿರಿದೆ. ಸೊ ಒಂದು ವಾರ ಆದ್ಮೇಲೆ ಅಂತ ಹೇಳಿದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಆ ಒಂದು 10 days ವಿಂಡೋ ಇರುತ್ತೆ. ಈ 10 days ಅಲ್ಲಿ ನಮ್ಮ BCCI ದವರು ಮಾಸ್ಟರ್ ಪ್ಲಾನ್ ಮಾಡಿ ಡಬಲ್ ಹೆಡರ್ ನೆಟ್ಕೇಸಿ ಸೊ 10 days ಅಲ್ಲಿ ಗುದ್ದಿ ಕ್ಲೋಸ್ ಮಾಡುವಂತಹ ಚಾನ್ಸ್ ಇರುತ್ತೆ ಈ ಒಂದು IPL 2025 ಇಫ್ ಸಪೋಸ್ ಸೊ ನಮ್ಮ BCCI ದವರು ಈ ಒಂದು ವಾರ ಆದ್ಮೇಲೆ ರೀಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರಪ್ಪ ಅಂದ್ರೆ ವೆನ್ಯೂ ಯಾವಪ್ಪ ಅಂದ್ರೆ ಸೊ ನಮ್ಮ ಚಿನ್ನಸ್ವಾಮಿ ಗ್ರೌಂಡು ಮತ್ತು ಚಪಾಕ್ ಗ್ರೌಂಡು ಅದೇ ರೀತಿಯಾಗಿ ಇಡನ್ ಗಾರ್ಡನ್ ಈ ಒಂದು ಪಿಚ್ ಇಟ್ಟರಪ್ಪ ಅಂದ್ರೆ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ. ಡೆಫಿನೆಟ್ ಆಗಿ ಕಂಪ್ಲೀಟ್ ಮಾಡುವಂತಹ ಚಾನ್ಸ್ ಇರುತ್ತೆ, ಬಟ್ ಹೈಲಿ ಇಂಪಾಸಿಬಲ್. ಈ ಟೈಮಲ್ಲಿ ಪ್ಲೇಯರ್ಸ್ ಸೇಫ್ಟಿ ಇಂಪಾರ್ಟೆಂಟ್. ಸೊ ಆ ಒಂದು ರೀಸನ್ ಮೇಲೆ ನಮ್ಮ BCCI ಎದುರು ಎಲ್ಲಾ ಫಾರಿನ್ ಪ್ಲೇಯರ್ಸ್ ನ ಇವತ್ತು ತಮ್ಮ ದೇಶಕ್ಕೆ ರಿಟರ್ನ್ ಮಾಡಿಸ್ತಾ ಇದ್ದಾರೆ. ಸೊ ಇದರ ಪ್ರಕಾರ ಈ IPL 2025 ಇನ್ನು ಒಂದು ವಾರ ಆದ್ಮೇಲೆ ಆಗಲ್ಲ ಗುರು. ಸೊ ಡೆಫಿನೆಟ್ ಆಗಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಆಗುವಂತಹ ಚಾನ್ಸು
ಎಲ್ಲ ಇದೆ. ಮತ್ತು ಇನ್ನೊಂದು ಕ್ಲಾರಿಟಿ ಏನಪ್ಪ ಅಂದರೆ, ಇಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಮುಂದೆ ಬರ್ತಾ ಇದೆ, ಪ್ರಪೋಸಲ್ನ ಮಾಡ್ತಾ ಇದೆ ನಮ್ಮ BCCI ದವರಿಗೆ. ಸೊ ಉಳಿದಿರುವಂತಹ ಎಲ್ಲ IPL 2025 ಮ್ಯಾಚ್ನ ನಮ್ಮ ದೇಶದಲ್ಲಿ ಕಂಪ್ಲೀಟ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ BCCI ಮತ್ತು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಆ ಒಂದು ಡಿಸ್ಕಷನ್ ಅಲ್ಲಿ ಇದೆ. ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪಿಗೆ ಮಸ್ಟ್ ಅಂಡ್ ಶುಡ್ ಜಾಯ್ನ್ ಆಗಿ, ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ, ಹೋಗಿ ಈಗಲೇ ಜಾಯ್ನ್ ಆಗಿ. ಸೊ ಇಂಗ್ಲೆಂಡ್ ನಲ್ಲಿ ನಡೆದ್ರೆ ಡೆಫಿನೆಟ್ ಆಗಿ ನಮ್ಮ RCB ಟೀಮ್ ಬಗ್ಗೆ ಹೇಳಬೇಕಾದ್ರೆ ಇಂಗ್ಲೆಂಡ್ ಕ್ರಿಕೆಟ್ ಪ್ಲೇಯರ್ಸ್ ಪಿಲ್ ಸಾಲ್ಟೋ, ಲಿಯಮ್ ಲಿವಿಂಗ್ಸ್ಟನ್ ಮತ್ತು ಜಾಕೋ ಬೆಥೆಲ್ ಫೈರ್ ಆಗುವಂತಹ ಚಾನ್ಸ್ ಇರುತ್ತೆ. ಇಫ್ ಸಪೋಸ್ ಈ IPL 2025 ಇಂಗ್ಲೆಂಡ್ ನ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಈ IPL 2025 ಫೈನಲ್ ಆದ್ರೆ, ಈ ಫೈನಲ್ ಅಲ್ಲಿ ನಮ್ಮ RCB ಟೀಮ್ ಕಪ್ ಗೆದ್ರೆ, ಸೊ ಈ ಲಾರ್ಡ್ಸ್ ಕ್ರಿಕೆಟ್ ಅಲ್ಲಿ ಕಪ್ಪು ಎತ್ತಿದ್ರೆ ಫೈರ್ ಪವರ್ ಆಗಿರುತ್ತೆ. ಸೊ RCB ಫ್ಯಾನ್ಸ್ ನೀವೇನಂತೀರಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಮಾಡಿ. ಒಂದು ಕ್ಲಾರಿಟಿ ಏನಪ್ಪ ಅಂದರೆ, ನನ್ನ ಅಭಿನ ಪ್ರಕಾರ ಸೊ ಈ IPL 2025 ಇನ್ನೂ ಒಂದು ವಾರ ಆದಮೇಲೆ ರೀಸ್ಟಾರ್ಟ್ ಆಗಲ್ಲ, ಡೆಫಿನೆಟ್ ಆಗಿ ಟೈಮ್ ತಗೊಳುತ್ತೆ. ಬಟ್ ನನ್ನ ಪರ್ಸನಲ್ ಅಭಿನ ಪ್ರಕಾರ ಸೆಪ್ಟೆಂಬರ್ ಮಂತಲ್ಲಿ ಆಗುವಂತಹ ಚಾನ್ಸು ಜಾಸ್ತಿ ಇದೆ. ಇಲ್ಲಪ್ಪ ನಾವು ಒಂದು ವಾರ ಆದಮೇಲೆ ನಾವು ರೀಸ್ಟಾರ್ಟ್ ಮಾಡಲೇಬೇಕು ಅಂತಿದ್ರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಪ್ರಪೋಸ್ ಮಾಡ್ತಿದೆ. ಮೇ ಬಿ ನಮ್ಮ BCCI ಅವರು ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಚಾನ್ಸ್ ಇರುತ್ತೆ. ಬಟ್ ಆಸ್ ಎ ಪರ್ಸನಲ್ ವಿನ ಪ್ರಕಾರ ಡೆಫಿನೆಟ್ ಆಗಿ ನಮ್ಮ BCCI ಅವರು ಇಂಗ್ಲೆಂಡ್ನಲ್ಲಿ ನಡೆಸಲ್ಲ, ನಮ್ಮ ಇಂಡಿಯಾದಲ್ಲೇ ನಡೆಸ್ತಾರೆ. ಬಟ್ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಸೆಪ್ಟೆಂಬರ್ ಅಂತ ಫಿಕ್ಸ್ ಆಗಿರೋ. ಸೊ ನೋಡೋ ಮುಂದೆ ಏನೋ ಅಪ್ಡೇಟ್ ಬರುತ್ತೆ, ಆ ಅಪ್ಡೇಟ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಯಾಕಂದರೆ ಯಾವುದೇ ಟೈಮಲ್ಲಿ ಏನೇ ಅಪ್ಡೇಟ್ ಬಂದ್ರೂ ನಾ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಏನೇ ದೊಡ್ಡಿದ್ರು ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೇ ಕಮೆಂಟ್ ಮಾಡಿ. ಸೊ ಆ ಕಮೆಂಟ್ಗೆ ಬರೋಬ್ಬರಿ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಬೇಗ ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.